ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ NAM ಇಸ್ಮಾಯಿಲ್ ಅವರು ಬರೆದಿರ್ತಕ್ಕಂಥ ಲೇಖನ ಅರಿವಿನ ಕಂದಕ ತಂತ್ರಜ್ಞಾನ ಪ್ರೇರಿತ ಅಸಮಾನತೆಯ ಆಯಾಮಗಳು ಅಂತಕ್ಕಂಥ ಲೇಖನವನ್ನು ಕುರಿತು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅರಿವಿನ ಕಂದಕ ಅಂತಕ್ಕಂಥ ಕೃತಿಯಿಂದ ಈ ಲೇಖನವನ್ನು ಆರಿಸಿಕೊಳ್ಳಲಾಗಿದೆ. ಈ ಲೇಖನದಲ್ಲಿ ನಾವು ಬಹಳ ಮುಖ್ಯವಾಗಿ ಅರಿವಿನ ಕಂದಕ ಅಂತಂದ್ರೇನು ಅನ್ನೋದನ್ನು ನಾವು ಫಸ್ಟಿಗೆ ಆರಂಭದಲ್ಲಿ ಅರ್ಥ ಮಾಡ್ಕೋಬೇಕು. ಅರಿವಿನ ಕಂದಕ ಅಂದ್ರೇನು, ಅದನ್ನು ಲೇಖಕರು ಯಾವ ರೀತಿಯಲ್ಲಿ ಹೇಳ್ತಾರೆ, ಅದಾದಮೇಲೆ ಈ ಅರಿವಿನ ಕಂದಕವನ್ನು ಯಾವ ರೀತಿಯಲ್ಲಿ ಲೇಖನದಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮ ಅಧ್ಯಯನದ ದೃಷ್ಟಿಗಾಗಿ ಈ ವಿಡಿಯೋದಲ್ಲಿ ಬರವಣಿಗೆಯಲ್ಲಿ ನಾನು ಮುಖ್ಯವಾಗಿರ್ತಕ್ಕಂಥ ಸಂಗತಿಗಳನ್ನು ಹಾಕಿರ್ತೇನೆ. ಅದನ್ನು ನೀವು ಒಂದು ಕಡೆಗೆ ಟಿಪ್ಪಣಿ ಮಾಡಿಟ್ಕೊಂಡ್ರೆ ಪರೀಕ್ಷೆಗೆ ಬರೆಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಮೊದಲಿಗೆ ಅರಿವಿನ ಕಂದಕ ಅಂದ್ರೇನು ಅಂತ ನೋಡೋದಾದರೆ, ಇಂಟರ್ನೆಟ್ ಸಂಪರ್ಕಗಳಿಂದ ವಂಚಿತರಾದ ಸಮುದಾಯವನ್ನು ಗುರುತಿಸಲು ವಿದ್ಯುನ್ಮಾನ ಕಂದಕ ಅಂತೇಳಿ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ಡಿಜಿಟಲ್ ಡಿವೈಡ್ ಅಂತಲೂ ಕರೀತಾರೆ. ನಿಮ್ಮ ಪರೀಕ್ಷೆಯಲ್ಲಿ ವಿದ್ಯುನ್ಮಾನಕ ಕಂದಕ ಅಂದ್ರೇನಂತಾದರೂ ಕೇಳ್ಬೋದು, ಅಥವಾ ಡಿಜಿಟಲ್ ಡಿವೈಡ್ ಎಂದರೇನು ಅಂತಾದರೂ ಕೂಡ ಕೇಳ್ಬೋದು. ಹಾಗಾಗಿ ವಿದ್ಯುನ್ಮಾನ ಕಂದಕ ಅಂತಂದ್ರೇನು ಅಂತಂದರೆ, ಇಂಟರ್ನೆಟ್ ಸಂಪರ್ಕಗಳಿಂದ ವಂಚಿತರಾದ ಸಮುದಾಯವನ್ನು ಗುರುತಿಸಲು ವಿದ್ಯುನ್ಮಾನ ಕಂದಕ ಅಂತೇಳಿ ಕರಿತೀವಿ. ಅಥವಾ ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನವನ್ನು ಬಳಸಲು ಬೇಕಿರುವ ಮೂಲಸೌಕರ್ಯದ ಅಲಭ್ಯತೆಯೇ ವಿದ್ಯುನ್ಮಾನ ಕಂದಕ ಅಂತೇಳಿ ಕರಿತೀವಿ. ಅಂದರೆ ಯಾರಿಗೆ ಇಂಟರ್ನೆಟ್ ಬಳಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲೋ, ಯಾರೆಲ್ಲ ವಂಚಿತರಾಗಿದ್ದಾರೋ, ಯಾರೆಲ್ಲ ಆ ಇಂಟರ್ನೆಟ್ನ ಸೌಲಭ್ಯದಿಂದ ವಂಚಿತರಾಗಿರ್ತಕ್ಕಂಥ ವರ್ಗ ಇದೆಯಲ್ಲ, ಜನಸಮುದಾಯ ಇದೆಯಲ್ಲ, ಆ ಜನಸಮುದಾಯವನ್ನು ಗುರುತಿಸೋದಕ್ಕೆ ನಾವು ಯಾವ ಪದ ಪ್ರಯೋಗವನ್ನು ಮಾಡ್ತೀವಿ ಅಂತಂದರೆ ವಿದ್ಯುನ್ಮಾನ ಕಂದಕ ಅಥವಾ ಡಿಜಿಟಲ್ ಡಿವೈಡ್ ಅಂತಕ್ಕಂಥ ಪದವನ್ನು ನಾವು ಬಳಕೆ ಮಾಡ್ತೀವಿ. ಲೇಖನದ ಆರಂಭದಲ್ಲಿ ಭಾರತದಲ್ಲಿ ಇಂಟರ್ನೆಟ್ ಸೇವೆಯ ಸಾರ್ವಜನಿಕ ಲಭ್ಯತೆಗೆ 25 ವರ್ಷಗಳು ತುಂಬುತ್ತಿದ್ದರೆ, ಜಾಗತಿಕವಾಗಿ ಇಂಟರ್ನೆಟ್ನಂಥ ಸಂಪರ್ಕಗಳಿಂದ ವಂಚಿತರಾದವರನ್ನು ಗುರುತಿಸುವ ಡಿಜಿಟಲ್ ಡಿವೈಡ್ ಅಥವಾ ವಿದ್ಯುನ್ಮಾನ ಕಂದಕ ಎಂಬ ಪರಿಕಲ್ಪನೆಗೂ 2.5 ದಶಕ ಪೂರ್ಣಗೊಳ್ಳುತ್ತಿದೆ ಅಂತ ಹೇಳ್ತಾರೆ. ಅಂದರೆ 2020ಕ್ಕೆ ಈ ಡಿಜಿಟಲ್ ಡಿವೈಡ್ ಅಂತಕ್ಕಂಥ ಶಬ್ದ ಬಂದು 25 ವರ್ಷಗಳಾಯಿತು ಅಂತ ಹೇಳ್ತಾರೆ. ಹಾಗೆ ಇವತ್ತು ನಾವು ಇಂಟರ್ನೆಟ್ ಸೇವೆಯನ್ನು ಆರಂಭ ಮಾಡಿ ಕೂಡ 25 ವರ್ಷ ಆಗ್ತಾ ಬಂತು ಅಂತ ಲೇಖಕರು ಚರ್ಚೆ ಮಾಡ್ತಾ ಇದ್ದಾರೆ. ಅಂದರೆ ಭಾರತ ಇಂಟರ್ನೆಟ್ ವ್ಯವಸ್ಥೆಗೆ ಕಾಲಿಡುವ ಸಂದರ್ಭದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಯಾರ್ಯಾರು ತಮ್ಮ ದೇಶಗಳಲ್ಲಿ ಇಂಟರ್ನೆಟ್ ಸೇವೆಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಅವರು ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡಿದರೆ, ನಾವಿನ್ನೂ ಕೂಡ ಏನು ಮಾಡ್ತಾ ಇದ್ದೀವಿ, ಇಂಟರ್ನೆಟ್ ವ್ಯವಸ್ಥೆಗೆ ಅಂಬೆಗಾಲಿಡ್ತಾ ನಾವು ಪ್ರವೇಶವನ್ನು ಪಡಿತಾ ಇದ್ವಿ. ಹಾಗಾಗಿ ನಮಗೂ ಮತ್ತು ಅವ್ರಿಗಿರ್ತಕ್ಕಂತಹ ಆ ಅಜಗಜಾಂತರ ವ್ಯತ್ಯಾಸವನ್ನು ಕುರಿತು ಲೇಖಕರಲ್ಲಿ ಏನು ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಡಿಜಿಟಲ್ ಡಿವೈಡ್ ಅಂತಕ್ಕಂಥ ಶಬ್ದ ಬಂದು 25 ವರ್ಷಗಳಾಯಿತು. ಹಾಗೆ ನಾವು ಇಂಟರ್ನೆಟ್ ಜಗತ್ತಿಗೆ ಬಂದು ಕೂಡ 25 ವರ್ಷಗಳಾಯಿತು ಅಂತೇಳಿ ಹೇಳ್ತಾರೆ. 1995 ಆಗಸ್ಟ್ 14ರಂದು ಭಾರತದಲ್ಲಿ ಈ ಇಂಟರ್ನೆಟ್ ಸೇವೆ ಅಂತಕ್ಕಂಥದ್ದು ಬಳಕೆಗೆ ಬರುತ್ತೆ. 1995ರಿಂದ 2020ಕ್ಕೆ 25 ವರ್ಷಗಳಾಗುತ್ತೆ. ಹಾಗಾಗಿ 25 ವರ್ಷಗಳ ಕೆಳಗೆ ಅಂತಂದರೆ 1995 ಆಗಸ್ಟ್ 14ನೇ ತಾರೀಕು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟರ್ನೆಟ್ ಸೇವೆ ಅಂತಕ್ಕಂಥದ್ದು ಸಿಗೋದಕ್ಕೆ ಆರಂಭ ಆಯಿತು. ಆದರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಇಂಟರ್ನೆಟ್ ವ್ಯವಸ್ಥೆ ಬಂದು ಅವರು ಯಾರು ಈ ವ್ಯವಸ್ಥೆಯ ಒಳಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಅಧ್ಯಯನ ಅಂತಕ್ಕಂಥದ್ದನ್ನು ಆರಂಭಿಸಿದ್ದಾರೆ ಅಂಥೇಳಿ ಲೇಖಕರು ಚರ್ಚೆ ಮಾಡ್ತಾ ಇದ್ದಾರೆ.
ಭಾರತ ಸರ್ಕಾರದ ಸೌಮ್ಯದಲ್ಲಿದ್ದ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಂತೇಳಿ ಕರಿತೀವಿ, VSNL ಅಂತ ಕರಿತೀವಿ. ಈಗ BSNL ಇದೆ, BSNLಗಿಂತ ಹಿಂದೆ VSNL ಅಂತೇಳಿ ಕರಿತಾ ಇದ್ವಿ. VSNL ಅಂದರೆ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್. ಈ ಒಂದು ಸಂಸ್ಥೆ ಅಂತಕ್ಕಂಥದ್ದು ಅವತ್ತು ಭಾರತ ದೇಶದಲ್ಲಿ ಅಂದರೆ 1995 ಆಗಸ್ಟ್ 14 ದೇಶದ 6 ನಗರಗಳಿಗೆ ಮೊಟ್ಟ ಮೊದಲ ಬಾರಿಗೆ ಇಂಟರ್ನೆಟ್ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಕೊಡ್ತು ಅಂತ ಹೇಳ್ತಾರೆ. ಹಾಗಾದರೆ ಯಾವ್ಯಾವ ನಗರಗಳಿಗೆ ಕೊಡ್ತು ತತ್ಕ್ಷಣವೇ ಅಂತಂದರೆ, ಆರಂಭದಲ್ಲಿ 1995 ಆಗಸ್ಟ್ 14 4 ನಗರಗಳಿಗೆ ಸೇವೆಯನ್ನು ಕೊಡ್ತಾರೆ. ದೆಹಲಿ, ಮುಂಬೈ, ಕೋಲ್ಕತ್ತಾ ಮತ್ತು ಚೆನ್ನೈ ನಗರಗಳಿಗೆ ಕೊಡ್ತಾರೆ. ಅದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಉಳಿದ 2 ನಗರಗಳು ಬೆಂಗಳೂರು ಮತ್ತು ಪುಣೆ ನಗರಗಳಿಗೂ ಕೂಡ ಇಂಟರ್ನೆಟ್ ಸೇವೆ ಅಂತಕ್ಕಂಥದ್ದನ್ನು ಈ VSNL ಅಂತಕ್ಕಂಥ ಒಂದು ಸಂಸ್ಥೆ ಭಾರತದಲ್ಲಿ ಒಂದು ಅವಕಾಶವನ್ನು ಕೊಡ್ತು, ಸೇವೆಯನ್ನು ಕೊಡ್ತು. ಹಾಗಾಗಿ 1995 ವರ್ಷದಲ್ಲಿ ಒಟ್ಟು 6 ನಗರಗಳಿಗೆ ಇಂಟರ್ನೆಟ್ ಸೇವೆ ಸಿಕ್ತು. ಇಡೀ ದೇಶದಲ್ಲಿ ಬರೀ 6 ನಗರಕ್ಕಷ್ಟೇ 95ರಲ್ಲಿ ಸಿಕ್ಕಿದ್ದು ಅಂತ ಹೇಳ್ತಾರೆ. ಹಾಗಾದರೆ ಈ ಡಿಜಿಟಲ್ ಡಿವೈಡ್ ಅಂತಕ್ಕಂಥ ಶಬ್ದ ಹಾಗಾದರೆ ಎಲ್ಲಿ ಸಿಗುತ್ತೆ ಅಂತ ನಾವು ಗಮನಿಸೋದಾದರೆ, NTIA ಅಂತ ಕರಿತೀವಿ, ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಒಂದು ಸಂಸ್ಥೆ ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ ಯಾರನ್ನೆಲ್ಲ ತಲುಪಿಲ್ಲ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ಒಂದು ವರದಿಯನ್ನು ಪ್ರಕಟಿಸುತ್ತೆ. ಫಾಲಿಂಗ್ ಥ್ರೂ ದ ನೆಟ್ ಎ ಸರ್ವೆ ಆಫ್ ದ ಹ್ಯಾವ್ ನೋಟ್ಸ್ ಇನ್ ರೂರಲ್ ಆ್ಯಂಡ್ ಅರ್ಬನ್ ಅಮೇರಿಕಾ ಅಂತೇಳಿ ಕರಿತೀವಿ. ಈ ಒಂದು ಅಧ್ಯಯನದ ಈ ವರದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಡಿವೈಡ್ ಅಂತಕ್ಕಂತಹ ಒಂದು ಪದಪುಂಜ ಅಂತಕ್ಕಂಥದ್ದು ಬಳಕೆಯಾಗುತ್ತೆ. ಹಾಗಾಗಿ ಈ ಡಿಜಿಟಲ್ ಡಿವೈಡ್ ಅಥವಾ ವಿದ್ಯುನ್ಮಾನ ಕಂದಕ ಅಂತಕ್ಕಂಥ ಶಬ್ದ ನಮಗೆ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸಿಗುತ್ತೆ ಅಂತಂದರೆ, NTIA ಅಂತಕ್ಕಂಥ ಅಮೇರಿಕದ ಒಂದು ಸಂಸ್ಥೆ ಪ್ರಕಟಪಡಿಸಿರ್ತಕ್ಕಂತಹ ವರದಿಯ ಒಳಗೆ ಶಬ್ದ ಸಿಕ್ತು ಅಂತ ಹೇಳ್ತಾರೆ. ಈ ಡಿಜಿಟಲ್ ಡಿವೈಡ್ ಅಂತಕ್ಕಂತಹ ಈ ಪರಿಕಲ್ಪನೆ ಹುಟ್ಟಿದ ಆ ದಿವಸಗಳಲ್ಲೇ ಭಾರತದಲ್ಲಿ ಇಂಟರ್ನೆಟ್ ಸೇವೆ ಆರಂಭ ಆಗಿರ್ತಕ್ಕಂಥದ್ದು ಒಂದು ವಿಲಕ್ಷಣ ರೂಪಕವಾಗಿ ಲೇಖಕರು ಈ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ. ನಾವಿನ್ನು ಅಂಬೆಗಾಲಿಡ್ತಾ ಇದ್ದೀವಿ, ಅವರಾಗಲೇ ಆ ಸೇವೆಯನ್ನು ಬಳಸಿ ಯಾರು ಬಂದಿಲ್ಲ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ನಮಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನು ಲೇಖಕರಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಪ್ರಸ್ತುತ ಭಾರತದಲ್ಲಿ ಇರ್ತಕ್ಕಂತಹ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಹಾಗಾದರೆ ಎಷ್ಟಿದೆ? 2019 ಲೆಕ್ಕಾಚಾರಗಳಂತೆ ನಾವು ಗಮನಿಸಿದರೆ 56 ಕೋಟಿ ಜನ ಭಾರತದಲ್ಲಿ ಈ ಇಂಟರ್ನೆಟ್ ಸೇವೆಯನ್ನು ಬಳಸ್ತಾ ಇದ್ದಾರೆ. ಇಂಟರ್ನೆಟ್ ಬಳಕೆಯಲ್ಲಿ ಪ್ರಪಂಚದಲ್ಲೇ ಭಾರತ 2ನೇ ಸ್ಥಾನದಲ್ಲಿದೆ, ಚೀನಾ ಮೊದಲ ಸ್ಥಾನದಲ್ಲಿದೆ. ಹಾಗಾಗಿ ಪ್ರಪಂಚದ ಇಂಟರ್ನೆಟ್ ದೈತ್ಯರ ಪ್ರಕಾರ ಭಾರತ ಬಹುದೊಡ್ಡ ಆನ್ಲೈನ್ ಮಾರುಕಟ್ಟೆಯನ್ನು ಹೊಂದಿದೆ ಅಂತ ಹೇಳ್ತಾರೆ. ನೋಡ್ರಿ, ಎಷ್ಟು ವಿಪರ್ಯಾಸ ಇದೆ ಅಂತಂದರೆ, ಜಗತ್ತಿನಲ್ಲಿ ಭಾರತ ದೇಶದಲ್ಲೇ ಸುಮಾರು ಎಷ್ಟು ಜನ ಇಂಟರ್ನೆಟ್ ಗ್ರಾಹಕರಿದ್ದಾರೆ ಅಂತಂದರೆ 56 ಕೋಟಿ. ಅಂದರೆ ಒಂದು 120-130 ಕೋಟಿ ಜನಸಂಖ್ಯೆ ಅಂದರೆ ಒಂದು 50% ಜನ ಇಂಟರ್ನೆಟ್ ವ್ಯವಸ್ಥೆಯಲ್ಲಿದ್ದಾರೆ. ಇನ್ನೂ 50% ಜನ ಈ ಇಂಟರ್ನೆಟ್ ವ್ಯವಸ್ಥೆ ಒಳಗೆ ಬಂದಿಲ್ಲ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಬರೀ ಅರ್ಧ ಜನ ಬಳಕೆ ಮಾಡಿ ನಾವು ಜಗತ್ತಿನಲ್ಲಿ ಟಾಪ್ 2 ಪ್ಲೇಸಲ್ಲಿದ್ದೀವಿ, 2ನೇ ಸ್ಥಾನದಲ್ಲಿದ್ದೀವಿ. ಚೀನಾ ಮೊದಲನೇ ಸ್ಥಾನದಲ್ಲಿದೆ. ಆದರೆ ಇವತ್ತಿಗೂ ಕೂಡ ಇನ್ನೂ 50% ಜನಕ್ಕೆ ಇಂಟರ್ನೆಟ್ ಸೇವೆ ಲಭ್ಯ ಇಲ್ಲ. ಲಭ್ಯ ಇಲ್ಲದೆ ಇರತಕ್ಕಂಥ ವರ್ಗವನ್ನು ಏನಂತ ಗುರುತಿಸ್ತಾರೆ ಲೇಖಕರು? ಡಿಜಿಟಲ್ ಡಿವೈಡ್ ಅಥವಾ ವಿದ್ಯುನ್ಮಾನ ಕಂದಕ. ಆ ಕಂದಕದಲ್ಲಿ ಇವರೆಲ್ಲರೂ ಕೂಡ ಸೇರ್ಕೊಳ್ತಾರೆ, ಯಾರ್ಯಾರು ಬಂದಿಲ್ವೋ. ಹಾಗಾಗಿ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥ ಭಾರತ ಅಂತಕ್ಕಂಥದ್ದು ಇವತ್ತು ಒಂದು ದೊಡ್ಡ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿದೆ. ತರಂಗಾಂತರಗಳಿಗೆ ಸಂಬಂಧ ಹಾಗೆ, ಫೋನಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಇಲ್ಲಿ ಅವಕಾಶಗಳು ಅಂತಕ್ಕಂಥದ್ದು ಹೆಚ್ಚಿದೆ.
ಹಾಗಾಗಿ ಇಂಟರ್ನೆಟ್ಗೆ ಒಂದು ದೊಡ್ಡ ಮಾರುಕಟ್ಟೆ ಅಂತಕ್ಕಂಥದ್ದು ಎಲ್ಲಿ ಸಿಗುತ್ತೆ ನಿಮಗೆ ಅಂತಂದರೆ ಜಗತ್ತಲ್ಲಿ ಭಾರತ ಅಂತೇಳಿ ಹೇಳ್ತಾರೆ. 1995ರಲ್ಲಿ ಈ ಅಮೇರಿಕಾ NTIA ಅಂತಕ್ಕಂಥ ಸಂಸ್ಥೆ ತನ್ನ ವರದಿಯಲ್ಲಿ ಈ ಡಿಜಿಟಲ್ ಡಿವೈಡ್ ಅಂತಕ್ಕಂಥ ಪರಿಕಲ್ಪನೆಯನ್ನು ಬಳಸಿದಾಗ ಭಾಳ ಸೀಮಿತವಾಗಿರ್ತಕ್ಕಂಥ ಅರ್ಥದಲ್ಲಿ ಅದನ್ನು ಏನು ಮಾಡುತ್ತೆ, ಅದು ಬಳಕೆ ಮಾಡುತ್ತೆ ಆರಂಭದಲ್ಲಿ. ಆನಂತರದಲ್ಲಿ ಅದೇನು ಮಾಡುತ್ತೆ, ವಿಸ್ತಾರತೆಯನ್ನು ಪಡ್ಕೊಳ್ಳುತ್ತೆ, ಪರಿಕಲ್ಪನೆಯನ್ನು ವಿಸ್ತರಿಸ್ಕೊಳ್ಳುತ್ತೆ. ಆರಂಭದಲ್ಲಿ ಯಾರ ಮನೆಯಲ್ಲಿ ಲ್ಯಾಪ್ಟಾಪ್ ಇದೆ, ಯಾರ ಮನೆಯಲ್ಲಿ ಫೋನ್ ಇದೆ, ಅವರೆಲ್ಲರೂ ಕೂಡ ವಿದ್ಯುನ್ಮಾನ ಕಂದಕದ ಒಳಗೆ ಹೋಗೋದಿಲ್ಲ, ಅವರೆಲ್ಲರೂ ಕೂಡ ಇಂಟರ್ನೆಟ್ ವ್ಯವಸ್ಥೆಗೆ ಬಂದುಬಿಡ್ತಾರೆ ಅಂತೇಳಿ ಲೆಕ್ಕಾಚಾರವನ್ನು ಮಾಡಿಕೊಳ್ತಾರೆ. ಆನಂತರದಲ್ಲಿ ಬರೀ ಇಂಟರ್ನೆಟ್ಟು, ಬರೀ ಮೊಬೈಲು, ಅವತ್ತಿನ ಇಂಟರ್ನೆಟ್ ಮೋಡೆಮ್ ವ್ಯವಸ್ಥೆ ಇಷ್ಟಿದ್ದರೆ ಅಷ್ಟೇ ಸಾಲದು, ಅದನ್ನು ಬಳಕೆ ಮಾಡೋದಕ್ಕೂ ಬರಬೇಕು ಅಂಥೇಳಿ ಮುಂದೆ ಅದನ್ನು ವಿಸ್ತರಿಸ್ಕೊಂಡು ಹೀಗೆ ಮುಂದೆ ವಿಸ್ತರಿಸ್ಕೊಳ್ತಾ ವಿದ್ಯುನ್ಮಾನ ಕಂದಕದ ಪರಿಕಲ್ಪನೆಯನ್ನು ವಿಸ್ತರಿಸ್ಕೊಳ್ತಾ ಹೋಗುತ್ತೆ NTIA ಅಂತಕ್ಕಂಥ ಸಂಸ್ಥೆ. ಆದರೆ ಆರಂಭದಲ್ಲಿ ಅದರ ಪರಿಕಲ್ಪನೆ ಸೀಮಿತವಾಗಿತ್ತು. ಬರ್ತಾ ಏನಾಯಿತು, ಪರಿಕಲ್ಪನೆಯನ್ನು ವಿಸ್ತರಿಸ್ಕೊಳ್ತಾ ಬೇರೆ ಬೇರೆ ನೆಲೆಗಳಲ್ಲಿ ಜನರನ್ನು ಹುಡುಕೋದಕ್ಕೆ, ಐಡೆಂಟಿಟಿಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತು ಅಂತ ಹೇಳ್ತಾರೆ. 1995 ನಂತರದ 10 ವರ್ಷಗಳ ಕಾಲ ಇದನ್ನೇ ಗಮನದಲ್ಲಿಟ್ಟುಕೊಂಡು ಅನೇಕ ಯೋಜನೆಗಳು ಅಂತಕ್ಕಂಥವು ರೂಪುಗೊಳ್ಳುತ್ತವೆ. ಹಾಗಾಗಿ ಜಗತ್ತಲ್ಲಿ ಯಾರು ಇಂಟರ್ನೆಟ್ ವ್ಯವಸ್ಥೆಗೆ ಬಂದಿಲ್ವೋ ಅವರನ್ನು ಆ ವ್ಯವಸ್ಥೆಗೆ ತರಬೇಕು ಅಂತೇಳಿ ಅನೇಕ ಪ್ರಯತ್ನಗಳು ನಡೀತಾವೆ. ಆ ಪ್ರಯತ್ನದ ಭಾಗವಾಗಿ ಒಂದು ಉದಾಹರಣೆಯನ್ನು ಲೇಖಕರು ಈ ಭಾಗದಲ್ಲಿ ಕೊಡ್ತಾ ಹೋಗ್ತಾರೆ. ಒಂದು ಉದಾಹರಣೆಯನ್ನು ಕೊಡ್ತಾರೆ. ಆ ಉದಾಹರಣೆ ಯಾವುದು ಅಂತಂದರೆ OLPC ಅಂತ ಕರಿತೀವಿ. ಈ OLPC ಅಂತಂದರೆ ಏನು ಅಂತಂದರೆ ಒನ್ ಲ್ಯಾಪ್ಟಾಪ್ ಫಾರ್ ಚೈಲ್ಡ್ ಅಥವಾ ಮಗುವಿಗೊಂದು ಲ್ಯಾಪ್ಟಾಪ್ ಯೋಜನೆ ಅಂತೇಳಿ ಕರಿತೀವಿ. ಅಂದರೆ ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೀಡಿಯಾದ ಲ್ಯಾಬ್ನ ಸಂಸ್ಥಾಪಕರಾಗಿರ್ತಕ್ಕಂತಹ ನಿಕೋಲೋ ನೆಗ್ರೋಪಾಂಟೆ ಅಂತಕ್ಕಂತಹ ವ್ಯಕ್ತಿ $100 ಬೆಲೆಯಲ್ಲಿ ಪ್ರಪಂಚದ ಪ್ರತಿ ಮಗುವಿಗೂ ಕೂಡ ಲ್ಯಾಪ್ಟಾಪ್ ಕೊಡಬೇಕು ಅಂತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ಕೈಗೊಳ್ಳುತ್ತಾರೆ. ಆದರೆ ಆ ಯೋಜನೆ ಅಂತಕ್ಕಂಥದ್ದು ವಿಫಲ ಆಗುತ್ತೆ. ಯಾಕೆ ಅಂದರೆ ಒಂದು ಕಡೆಗೆ ಲ್ಯಾಪ್ಟಾಪ್ ರೆಡಿಯಾಗಿ ಬಳಕೆಗೆ ಬರ್ತಾ ಇದ್ದ ಹಾಗೆ ಇಲ್ಲಿ ಸಾಫ್ಟ್ವೇರ್ ಅಂತಕ್ಕಂಥದ್ದು ಅಪ್ಗ್ರೇಡ್ ಆಗಿ ಅದು ಹೊಂದಾಣಿಕೆ ಆಗದೇ ಇದ್ದಾಗ ಅನೇಕ ಸಮಸ್ಯೆಗಳು ಉಂಟಾಗಿರೋದ್ರಿಂದ ಮುಂದೆ ಲ್ಯಾಪ್ಟಾಪ್ ರೆಡಿ ಆಗ್ತಾ ಇತ್ತು, ಬಟ್ ಸಾಫ್ಟ್ವೇರ್ ಅದಕ್ಕೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಸಾಫ್ಟ್ವೇರ್ ಅಪ್ಗ್ರೇಡ್ ಆಗ್ತಾನೆ ಹೋಗ್ತಾ ಇತ್ತು. ಹಾಗಾಗಿ ಇವೆರಡರ ಹೊಂದಾಣಿಕೆಯ ಕೊರತೆಯಿಂದಾಗಿ ಈ ಯೋಜನೆ ಅಂತಕ್ಕಂಥದ್ದು ವಿಫಲ ಆಯಿತು. ಒಂದು ವೇಳೆ ಏನಾದರೂ ಈ ಯೋಜನೆ ಸಫಲ ಆಗಿದ್ದರೆ ಜಗತ್ತಿನ ಪ್ರತಿ ಮಗುವಿನ ಕೈಗೂ $100ಗೆ ಒಂದು ಲ್ಯಾಪ್ಟಾಪ್ ಸಿಗ್ತಾ ಇತ್ತು ಅಂತೇಳಿ ಹೇಳ್ತಾರೆ. ಅಂದರೆ ಈ ಥರದ ಒಂದು ಪ್ರಯತ್ನಗಳು ಜಗತ್ತಲ್ಲಿ ನಡೆದು ಜನರನ್ನು ತರಬೇಕು ಅನ್ನೋ ಪ್ರಯತ್ನ ನಡೀತು. ಆದರೆ ಯಶಸ್ವಿ ಆಗಲಿಲ್ಲ ಕಾರ್ಯಕ್ರಮಗಳು ಅಂತ ಹೇಳ್ತಾರೆ. 1995ರಲ್ಲಿದ್ದ ವಿದ್ಯುನ್ಮಾನ ಕಂದಕ ಅಂತಕ್ಕಂಥದ್ದು ಕಾಲ ಕಳೆದಂತೆ ತನ್ನ ಪರಿಕಲ್ಪನೆಯಲ್ಲಿ ಅಥವಾ ತನ್ನ ಸ್ವರೂಪ ಮತ್ತು ಲಕ್ಷಣಗಳನ್ನು ಬದಲಾಯಿಸಿಕೊಳ್ತು. ಮೊದಲನೇ ಹಂತದಲ್ಲಿ ಮೂಲಸೌಕರ್ಯ ಅಂದರೆ ತಂತ್ರಜ್ಞಾನವನ್ನು ಬಳಸಲು ಬೇಕಿರ್ತಕ್ಕಂಥ ಪರಿಕರಗಳ ಲಭ್ಯತೆಯ ಸಮಸ್ಯೆಯ ಕಡೆಗೆ ಅದು ಯೋಚನೆಯನ್ನು ಮಾಡಿದರೆ, ಆ ನಂತರದಲ್ಲಿ ಆ ಪರಿಕರಗಳ ಬಳಕೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಯ ಬಗ್ಗೆ ಅದೇನು ಮಾಡುತ್ತೆ, ಆಲೋಚನೆಯನ್ನು ಮಾಡುತ್ತೆ. ಭಾರತವನ್ನು ಮಾರುಕಟ್ಟೆಯಾಗಿ ನೋಡ್ತಕ್ಕಂತಹ ಕಂಪನಿಗಳಿಗೆ ಬೇಕಿರ್ತಕ್ಕಂಥದ್ದು ಇವತ್ತು ಖರೀದಿ ಸಾಮರ್ಥ್ಯವಿರ್ತಕ್ಕಂಥವ್ರು ಮಾತ್ರ. ಇ ಕಾಮರ್ಸ್ ಸವಲತ್ತನ್ನು ಬಳಸುವವರಿಗೆ ಇರುವ ಆದ್ಯತೆ ಹಳ್ಳಿಯ ಶಾಲೆಯ ಮಕ್ಕಳಿಗಿಲ್ಲ ಅಂತೇಳಿ ಇಸ್ಮಾಯಿಲ್ ಅವರು ಈ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ. ಅಂದರೆ ಇವತ್ತೊಂದು ದೊಡ್ಡ ಆನ್ಲೈನ್ ಮಾರುಕಟ್ಟೆ ಆಗಿರೋದ್ರಿಂದ ಇವತ್ತು ನೀವು ಉದಾಹರಣೆಯಾಗಿ ಗಮನಿಸೋದಾದರೆ ಇವತ್ತು ನೋಡ್ರಿ, ಒಂದೇ ಮೊಬೈಲಲ್ಲಿ ಒಳ್ಳೆಯ ಬ್ಯಾಟರಿ, ಒಳ್ಳೆಯ ಡಿಸ್ಪ್ಲೇ ಹಾಗೂ ಕ್ಯಾಮರಾ ಅಥವಾ ಧ್ವನಿವರ್ಧಕ ಇವುಗಳನ್ನೆಲ್ಲವನ್ನು ಒಂದೇ ಮೊಬೈಲ್ನಲ್ಲಿ ಇಡ್ತಕ್ಕಂಥ ಅವಕಾಶ ಇದೆ. ಆದರೂ ಕೂಡ ಇವತ್ತು ಕ್ಯಾಮರಕ್ಕೆ ಬೇರೆ ಫೋನು, ಸಂಗೀತವನ್ನು ಕೇಳೋದಕ್ಕೆ ಬೇರೆ ಫೋನು,
ಬ್ಯಾಟ್ರಿಗಾಗಿಯೇ ಬೇರೆ ಫೋನು, ಡಿಸ್ಪ್ಲೇಗಾಗಿಯೇ ಬೇರೆ ಫೋನು, ಈ ರೀತಿಯ ವರ್ಗಗಳನ್ನು ಮಾಡಿ ಜನರು ಕೊಳ್ಳುವ ನೆಲೆಯಲ್ಲಿ ಇವತ್ತು ಈ ಬಂಡವಾಳಶಾಹಿಗಳು ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಇವತ್ತು ಮತ್ತೆ ಹೆಚ್ಚಾದ ಹಣದ ಒಂದು ಸಮಸ್ಯೆಯೂ ಕೂಡ ಹೆಚ್ಚಾಗಿ ಇವತ್ತು ಮೊಬೈಲ್ಗಳಿಗೆ ಇವತ್ತು ನೀವು ಕಡಿಮೆ ರೇಟಿಗೆ ಅಂತಂದ್ರೂ ಕೂಡ 8-10 ಸಾವಿರ ರೂಪಾಯಿ ನಾವು ಇಡಬೇಕು. ಹಾಗಾಗಿ ಬಡವರು ಅಂತಕ್ಕಂಥವ್ರು ತಗೊಳ್ಳೋದಕ್ಕೆ ಇವತ್ತು ಕಷ್ಟ ಆಗ್ತಾ ಇದೆ. ಇವತ್ತು ಎಲ್ಲ ಸೌಲಭ್ಯಗಳಿರ್ತಕ್ಕಂಥ ಒಂದೇ ಫೋನು ಸಿಗ್ತಕ್ಕಂಥದ್ದು ಕೂಡ ಕಷ್ಟ. ಹಾಗಾಗಿ ಇವತ್ತು ಕಂಪನಿಗಳಿಗೆ ಜನರಿಗೆ ನಾವು ಮೊಬೈಲ್ ಕೊಡೋದು ಅನ್ನೋದು ಮುಖ್ಯ ಆಗಿಲ್ಲ. ಅವರಿಗೆ ಅಯ್ಯೋ ಬಡವರಿಗೆ ಎಲ್ಲ ವ್ಯವಸ್ಥೆ ಇರ್ತಕ್ಕಂಥ ಒಂದು ಫೋನ್ ಕೊಡಬೇಕಂತ ಯೋಚನೆ ಮಾಡಲ್ಲ ಅವರು. ಹೇಗೆ ಜನರು ಪ್ರತಿ ವರ್ಷವೂ ಕೂಡ ಅವರು ಮತ್ತೆ ಫೋನುಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡು ಅದನ್ನು ಮಾಡಿಫಿಕೇಷನ್ ಮಾಡ್ಕೊಳ್ತಾ, ಅದನ್ನು ಬದಲಾವಣೆ ಮಾಡ್ಕೊಳ್ತಾ ಗ್ರಾಹಕರ ಜೋಬನ್ನು ಏನು ಮಾಡ್ತಾರೆ, ಅವರು ಖಾಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಈ ಕಾರಣದಿಂದಲೂ ಕೂಡ ಇವತ್ತೇನಾಗಿದೆ, ಜನ ಹೆಚ್ಚು ಇಂಟರ್ನೆಟ್ಗೆ ಹೋಗ್ತಾ ಇಲ್ಲ. ಹಾಗಾಗಿ ಅನೇಕ ಬಡತನದಲ್ಲಿರ್ತಕ್ಕಂಥ ವರ್ಗಗಳು ಇಂಟರ್ನೆಟ್ಟಿಂದ ವಂಚಿತರಾಗೋದಕ್ಕೆ ಕಾರಣ ಏನು ಅಂತಂದರೆ, ಇವತ್ತು ಬಂಡವಾಳಶಾಹಿಗಳು ಇಲ್ಲದವರ ಪರವಾಗಿ ಯೋಚನೆ ಮಾಡಲ್ಲ, ಇರುವವರ ಪರವಾಗಿ ಯೋಚನೆ ಮಾಡ್ಕೊಳ್ತಾ ಅವರಿಗೆ ಅನುಕೂಲವಾಗುವ ಹಾಗೆ ಇವತ್ತು ಅವರು ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಲೇಖಕರು ಇಲ್ಲಿ ಚರ್ಚೆ ಮಾಡ್ತಾರೆ. ಈ ಪರಿಕಲ್ಪನೆ ವಿಸ್ತರಿಸ್ಕೊಳ್ತಾ ವಿದ್ಯುನ್ಮಾನ ಕಂದಕವನ್ನು ಮುಂದೆ ಹೇಗೆ ನೋಡ್ಬೋದು ನೋಡ್ರಿ. ಮೊದಲಿಗೆ ಬರೀ ಒಂದು ಕಂಪ್ಯೂಟರು, ಮೋಡೆಮ್ಮು, ಲ್ಯಾಂಡ್ಲೈನ್ ಇದ್ದರೆ ಇಂಟರ್ನೆಟ್ ಸೇವೆ ಸಿಗ್ತಾ ಇತ್ತು ಆರಂಭದಲ್ಲಿ. ಆ ನಂತರದಲ್ಲಿ ಅಷ್ಟೇ ಇದ್ದರೆ ಸಾಲದಪ್ಪ, ಬಳಸೋದಕ್ಕೆ ಬರಬೇಕು ನಿನಗೆ. ಒಂದು ವೇಳೆ ಬಳಸೋಕ್ಕೆ ಬರದೇ ಇದ್ದರೆ ಅದು ಕೂಡ ವಿದ್ಯುನ್ಮಾನ ಕಂದಕಕ್ಕೆ ಹೋಗ್ಬಿಡ್ತಾರೆ. ಯಾರ ಮನೆಯಲ್ಲಿ ಲ್ಯಾಪ್ಟಾಪ್ ಇಲ್ವೋ, ಯಾರ ಮನೆಯಲ್ಲಿ ಕಂಪ್ಯೂಟರ್ ಇಲ್ವೋ ಅಂಥವ್ರನ್ನ ವಿದ್ಯುನ್ಮಾನ ಕಂದಕಕ್ಕೆ ಸೇರಿಸಿದ್ರು ಆರಂಭದಲ್ಲಿ. ಆ ನಂತರದಲ್ಲಿ ಅಯ್ಯೋ ಬರೀ ಅದೊಂದೇ ಇದ್ದರೆ ಸಾಲದು, ಬಳಸೋಕ್ಕೂ ಬರಬೇಕು, ಬಳಸೋಕ್ಕೆ ಬಂದಿಲ್ಲ ಅಂತಂದರೆ ಅಂಥವ್ರನ್ನ ಮಾತ್ರ ಸೇರಿಸ್ಬೇಕು ಅಂತೇಳಿ ಚೇಂಜ್ ಮಾಡಿಕೊಂಡ್ರು ವಾದವನ್ನು. ಆ ನಂತರದಲ್ಲಿ ಬರೀ ಕಂಪ್ಯೂಟರು ಬರೀ ಬಳಸೋರು ಅಷ್ಟೇ ಇದ್ದರೆ ಅಲ್ಲ, ನಿಮ್ಗೆ ಸರಿಯಾಗಿ ಅದಕ್ಕೆ ನೀವು ಕರೆಂಟೇ ಕೊಟ್ಟಿಲ್ಲ ಅಂತಂದರೆ ಆವಾಗ ಇಂಟರ್ನೆಟ್ ಬಳಸೋದಕ್ಕೆ ಹೇಗೆ ಸಾಧ್ಯ? ಇವಾಗ ಒಂದು ಹಳ್ಳಿಗಾಡಲ್ಲಿ ಬದುಕ್ತಕ್ಕಂಥ ಒಂದು ಮಗುವಿಗೆ ಆನ್ಲೈನ್ ಕ್ಲಾಸ್ ಇರುತ್ತೆ. ಆ ಮಗುವಿನ ಹತ್ರ ಒಂದು ಮೊಬೈಲ್ ಇದೆ, ಅದರಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇದೆ, ಆದರೆ ಬ್ಯಾಟ್ರಿ ಖಾಲಿ ಇದೆ. ಅಂದರೆ ಬ್ಯಾಟ್ರಿ ತುಂಬಿದರೆ ಮಾತ್ರ ಮೊಬೈಲ್ ವರ್ಕ್ ಆಗೋದು, ಅವಾಗ ಮಾತ್ರ ಆನ್ಲೈನ್ ಕ್ಲಾಸ್ ಕೇಳೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಬರೀ ಮೊಬೈಲ್ ಇದ್ದರೆ ಸಾಲದು, ಅದಕ್ಕೆ ಸಿಮ್ ಇರಬೇಕು. ಬರೀ ಸಿಮ್ ಇದ್ದರೆ ಸಾಲದು, ಅದಕ್ಕೆ ರೀಚಾರ್ಜ್ ಮಾಡಿರಬೇಕು. ಬರೀ ರೀಚಾರ್ಜ್ ಮಾಡಿದರೆ ಸಾಲದು, ಅದಕ್ಕೆ ಬ್ಯಾಟ್ರಿ ಕೂಡ ಚಾರ್ಜ್ ಆಗಿರಬೇಕು. ಅಂದರೆ ಈ ರೀತಿಯಲ್ಲಿ ವಿದ್ಯುನ್ಮಾನ ಕಂದಕವನ್ನು ಅಥವಾ ಡಿಜಿಟಲ್ ಡಿವೈಡನ್ನು ವಿಸ್ತರಿಸ್ಕೊಳ್ತಾ ಹೋಗಿರ್ತಕ್ಕಂಥದ್ದನ್ನು ನಾವು ಮುಂದಿನ ಭಾಗದಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು. ಇವತ್ತು ನಗರ ಪ್ರದೇಶದಲ್ಲಿ ಪ್ರತಿ 100 ಮಂದಿಗೆ 104 ಇಂಟರ್ನೆಟ್ ಸಂಪರ್ಕಗಳಿದ್ದರೆ, ಹಳ್ಳಿಗಳಲ್ಲಿ ಪ್ರತಿ 100 ಮಂದಿಗೆ ಬರೀ 27 ಜನರ ಬಳಿ ಮಾತ್ರ ಇಂಟರ್ನೆಟ್ ಸಂಪರ್ಕ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇವತ್ತು ಮನೆಗಳಲ್ಲಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇರುವವರ ಸಂಖ್ಯೆ ಅಂತೂ ಬಹಳ ಕಡಿಮೆ ಇದೆ. ಇನ್ನು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಕಂಪ್ಯೂಟರ್ ಹೊಂದಿರುವವರ ಪ್ರಮಾಣವನ್ನು ನೋಡಿದರೆ 4.4%. ನೀವು ನಗರದ ಪ್ರದೇಶಕ್ಕೆ ನೀವು ಹೋಲಿಸಿದರೆ ನಗರ ಪ್ರದೇಶದಲ್ಲಿ ಇದು 14.9 ಇದ್ದರೆ, ಹಳ್ಳಿಗಾಡಲ್ಲಿ 4.4 ಇರ್ತಕ್ಕಂಥದ್ದು. ಅಂದರೆ 100 ಜನರಲ್ಲಿ 4ರಿಂದ 5 ಜನರ ಹತ್ರ ನೀವು ಹಳ್ಳಿಗಳಲ್ಲಿ ಕಂಪ್ಯೂಟರ್ ನೋಡಿದರೆ, ನೀವು ನಗರ ಪ್ರದೇಶದಲ್ಲಿ 15 ಜನರ ಹತ್ರ ನೀವು ಕಂಪ್ಯೂಟರನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಿದ್ಯುತ್ತಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ದಿನಕ್ಕೆ 12 ಗಂಟೆಗಿಂತ ಹೆಚ್ಚು ಕಾಲ ವಿದ್ಯುತ್ ದೊರೆಯತಕ್ಕಂಥದ್ದು 47% ಮನೆಗಳಿಗೆ ಮಾತ್ರ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಮಹಾನಗರಗಳು ಮತ್ತು ದೊಡ್ಡ ಪಟ್ಟಣಗಳಿಗೆ ಮಾತ್ರ ಸಿಗ್ತಕ್ಕಂಥ 12 ಗಂಟೆಗಿಂತ ಹೆಚ್ಚು ಕರೆಂಟು. 33% ಮನೆಗಳಿಗೆ ದಿನಕ್ಕೆ 9ರಿಂದ 12 ಗಂಟೆಗಳಷ್ಟು ವಿದ್ಯುತ್ ದೊರೆಯುತ್ತೆ ಅಂತ ಹೇಳ್ತಾರೆ. 16% ಮನೆಗಳಿಗೆ 1ರಿಂದ 8 ಗಂಟೆಗಳ ವಿದ್ಯುತ್ ಲಭ್ಯ ಅಂತಕ್ಕಂಥದ್ದು ಈ ದೇಶದಲ್ಲಿದೆ. ಈ ಮೇಲಿನ ಅಂಕಿ ಸಂಖ್ಯೆಯನ್ನು ಗಮನಿಸಿದಾಗ ದಿನದ ಅರ್ಧ ಭಾಗ ವಿದ್ಯುತ್ ಇಲ್ಲದಿರುವ ಮನೆಗಳ ಸಂಖ್ಯೆ 50%ಕ್ಕಿಂತ ಹೆಚ್ಚು ನಮ್ಮಲ್ಲಿ ಕಂಡುಬರುತ್ತೆ. ಇದಲ್ಲದೆ ವಿದ್ಯುತ್ ಸಂಪರ್ಕವೇ ಇಲ್ಲದ 4% ಮನೆಗಳಿವೆ.
ಹಾಗಾಗಿ ಇವೆಲ್ಲ ನೆಲೆಗಳಲ್ಲಿಯೂ ನಾವು ವಿದ್ಯುನ್ಮಾನ ಕಂದಕವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು. ಯಾಕೆ ಇವರೆಲ್ಲ ವಿದ್ಯುನ್ಮಾನ ಕಂದಕದ ಒಳಗಿದ್ದಾರೆ ಅಂತಂದರೆ ಇವೆಲ್ಲ ಸಮಸ್ಯೆಗಳ ಕಾರಣದಿಂದಾಗಿ ಇವರು ಇಂಟರ್ನೆಟ್ ಸೇವೆಯಿಂದ ವಂಚಿತರಾಗಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ನಾವು ನಿವಾರಿಸಿದರೆ ಈ ದೇಶದಲ್ಲಿ ಉಳಿದಿರುವ 50% ಜನವೂ ಕೂಡ ಇಂಟರ್ನೆಟ್ ವ್ಯವಸ್ಥೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಸಂಗತಿಯನ್ನು ಈ ಲೇಖನದಲ್ಲಿ ಲೇಖಕರು ಮಂಡನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಮತ್ತು ಯಾಕೆ ನಮ್ಮಲ್ಲಿ ವಿದ್ಯುನ್ಮಾನ ಕಂದಕದ ಸಂಖ್ಯೆ ಜಾಸ್ತಿ ಇದೆ ಅಂತಂದರೆ ಅಲ್ಲಿ ಮಹಿಳೆಯರ ನೆಲೆಯಲ್ಲಿ ಕೂಡ ಚರ್ಚೆ ಮಾಡ್ತಾರೆ ಲೇಖಕರು. ಭಾರತದ ಇಂಟರ್ನೆಟ್ ಬಳಕೆದಾರರಲ್ಲಿ 33% ಮಾತ್ರ ಮಹಿಳೆಯರು ಇಂಟರ್ನೆಟ್ ವ್ಯವಸ್ಥೆಯನ್ನು ಬಳಸ್ತಾ ಇದ್ದಾರೆ. 100ಕ್ಕೆ 33 ಜನ ಹೆಣ್ಮಕ್ಳ ಹತ್ರ ಅಷ್ಟೇ ಇಂಟರ್ನೆಟ್ ವ್ಯವಸ್ಥೆ ಇದೆ. ನೀವು ಗ್ರಾಮೀಣ ಪ್ರದೇಶಕ್ಕೆ ಬಂದರೆ 100ಕ್ಕೆ 28 ಹೆಣ್ಮಕ್ಳ ಹತ್ರ ಇದೆ. ಒಟ್ಟಾರೆ ನೀವು ಭಾರತದ ಮಹಿಳೆಯರಲ್ಲಿ ನೋಡಿದರೆ 63% ಮಂದಿ ಬರೀ ಮೊಬೈಲನ್ನು ಬಳಸ್ತಾರೆ. ಮೊಬೈಲ್ ಇಟ್ಕೊಂಡಿರೋ ಹೆಣ್ಮಕ್ಳ ಸಂಖ್ಯೆ ಎಷ್ಟಿದೆ 100ಕ್ಕೆ ಭಾರತದಲ್ಲಿ ಪ್ರತಿ 100 ಜನ ಹೆಣ್ಮಕ್ಳಲ್ಲಿ ಅಂತಂದರೆ 63 ಜನ ಹೆಣ್ಮಕ್ಳ ಹತ್ರ ಇದೆ. ಅದರಲ್ಲಿ ನೀವು ಉತ್ತರ ಭಾರತದ ಅನೇಕ ಕಾಫ್ ಪಂಚಾಯಿತಿಗಳು ಅಂತೇಳಿ ಕರಿತೀವಿ ನಾವು. ಈ ಕಾಫ್ ಪಂಚಾಯಿತಿಗಳು ಯಾವುದು ಅಂತಂದರೆ ನೀವು ಗುಜರಾತ್ನ ಮೈಸಾನ ಮತ್ತು ಬನಸ್ಕಾಂತ ಅಂತಕ್ಕಂಥ ಜಿಲ್ಲೆಗಳಲ್ಲಿ ಕೆಲವು ಕಾಫ್ ಪಂಚಾಯಿತಿಗಳು ಮಹಿಳೆಯರು ಮನೆಯಿಂದ ಹೊರಗೆ ಮೊಬೈಲ್ ಬಳಸೋದನ್ನು ನಿಷೇಧ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೋದು. ಹಾಗಾಗಿ ಇದರ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ ಕೂಡ ಪತ್ರಿಕೆಯಲ್ಲಿ ವರದಿ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಇವತ್ತು ಉತ್ತರ ಭಾರತದಲ್ಲಿ ಮಹಿಳೆಯರು ಮೊಬೈಲ್ ಫೋನ್ ಬಳಸ್ತಕ್ಕಂಥದ್ದನ್ನು ತಡಿತಕ್ಕಂಥದ್ರ ಬಗ್ಗೆ ವ್ಯಾಪಕವಾಗಿ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇದರ ಹಿಂದುಗಡೆ ಇರತಕ್ಕಂಥ ಉದ್ದೇಶ ಏನು ಅಂತಂದರೆ ಇವತ್ತು ಹೆಣ್ಣು ಮಕ್ಕಳು ಹೆಚ್ಚು ಮೊಬೈಲ್ ಫೋನ್ ಹಾಗೂ ಇಂಟರ್ನೆಟ್ ಬಳಸ್ತಾ ಇರತಕ್ಕಂಥದ್ರಿಂದ ಅನೇಕ ಪ್ರಕರಣಗಳು ನಡೀತಾ ಇದ್ದಾವೆ. ನೀವು ಆನ್ಲೈನ್ ಪ್ರಣಯದ ಪ್ರಕರಣಗಳಾಗಿರ್ಬೋದು ಅಥವಾ ಆನ್ಲೈನಲ್ಲಿ ಚುಡಾಯಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಮಾನವನ ಹರಾಜಾಗ್ತಕ್ಕಂಥ ಸಂದರ್ಭಗಳು. ಹಾಗಾಗಿ ಈ ಬೇರೆ ಬೇರೆ ನೆಲೆಗಳನ್ನು ಹೇಳಿ ಹೆಣ್ಣು ಮಕ್ಕಳಿಗೆ ಮೊಬೈಲಿನಿಂದ ಅವರನ್ನು ವಂಚಿತರನ್ನಾಗಿ ಈ ವ್ಯವಸ್ಥೆ ಅಂತಕ್ಕಂಥದ್ದು ರೂಪಿಸ್ತಾ ಇದೆ. ಇದೂ ಕೂಡ ವಿದ್ಯುನ್ಮಾನ ಕಂದಕಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಇವತ್ತು ಪುರುಷ ಮಾತ್ರ ಬಳಸ್ಬೋದು, ಆದರೆ ಹೆಣ್ಣು ಮಕ್ಕಳು ಬಳಸೋ ಹಾಗಿಲ್ಲ. ಹೆಣ್ಮಕ್ಳು ಬಳಸಿದರೆ ಹಾಳಾಗೋಗ್ಬಿಡ್ತಾರೆ, ಕೆಟ್ಟೋಗ್ಬಿಡ್ತಾರೆ ಅಂತಕ್ಕಂಥ ನೆಲೆಗಳಲ್ಲಿ ಇರ್ತಕ್ಕಂತಹ ನಂಬಿಕೆಗಳು, ಹೆಣ್ಣು ಮಕ್ಕಳ ಮೇಲೆ ನಿಯಂತ್ರಣವನ್ನು ಇರ್ತಕ್ಕಂಥದ್ದು ಕೂಡ ಇವತ್ತು ವಿದ್ಯುನ್ಮಾನ ಕಂದಕಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೊಂದು ಬಹಳ ಮುಖ್ಯವಾದ ಅಂಶವನ್ನು ಹೇಳಿ ಈ ಲೇಖನವನ್ನು ಮುಗಿಸ್ತಾರೆ. ಅದು ಯಾವುದು ಅಂತಂದರೆ 2018ರ ಸಂದರ್ಭದಲ್ಲಿ ಭಾರತದಲ್ಲಿ ನಡೆದ ಸೈಬರ್ ವಂಚನೆಯ ಒಟ್ಟು ಮೊತ್ತ 1332 ಕೋಟಿ ರೂಪಾಯಿಗಳು ಅಂತ ಹೇಳ್ತಾರೆ. ಇವುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ವಂಚನೆ ನಡೆದಿರ್ತಕ್ಕಂಥದ್ದು ಬ್ಯಾಂಕ್ ಮಾಹಿತಿಯನ್ನು ಬಳಸಿಕೊಂಡು. ಅಷ್ಟೇ ಅಲ್ಲ, ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸಿಟ್ಟು ಮಾರಾಟ ಮಾಡ್ತಕ್ಕಂಥ ಒಂದು ದೊಡ್ಡದೊಂದು ಉದ್ಯಮ ಅಂತಕ್ಕಂಥದ್ದು ಇವತ್ತು ಸೃಷ್ಟಿಯಾಗಿದೆ. ಇವತ್ತು ಇಂಟರ್ನೆಟ್ ಬಳಸ್ತಾ ಇರ್ತಕ್ಕಂಥದ್ದು ಇವತ್ತು ಎಷ್ಟೋ ಜನ ನೀವು ಇವತ್ತಿಗೂ ನೀವು ನಗರಗಳಲ್ಲಿ ಹಳ್ಳಿಗಳಲ್ಲಿ ಕೆಲವು ಹಿಂದುಳಿದಿರತಕ್ಕಂಥ ಅನಕ್ಷರಸ್ಥರು ಇವತ್ತಿಗೂ ಆನ್ಲೈನನ್ನು ಅವರು ಬಳಸೋದೇ ಇಲ್ಲ. ಇವತ್ತಿಗೂ ನೀವು ಹೆಣ್ಣುಮಕ್ಕಳು ಪೋಸ್ಟ್ ಆಫೀಸಿಗೆ ಹೋಗಿ ಸೈನ್ ಮಾಡಿ ಹಣವನ್ನು ಬಿಡಿಸ್ಕೊಳ್ತಾರೆ. ಕಾರಣ ಯಾಕೆ ಅಂತಂದರೆ ಅವ್ರಿಗೆ ಇಂಟರ್ನೆಟ್ ಬಳಸೋದು ಹೇಗೆ ಅಂತ ಗೊತ್ತಿಲ್ಲ. ಇವತ್ತು ಅಂಥವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಹಣವನ್ನು ಲಪಟಾಯಿಸ್ತಕ್ಕಂಥ ಅನೇಕ ಬೇರೆ ಬೇರೆ ಕಳ್ಳ ಮಾರ್ಗಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಹಾಗಾಗಿ ಇವತ್ತು ಆನ್ಲೈನ್ ವಂಚನೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ಆ ಸಂಗತಿಗಳು ಕೂಡ ಜನ ಇಂಟರ್ನೆಟ್ ವ್ಯವಸ್ಥೆಗೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ನೆಲೆಗಳಲ್ಲೂ ಕೂಡ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಹಿನ್ನೆಲೆಗಳಲ್ಲಿ ನಾವು ಅಧ್ಯಯನವನ್ನು ಮಾಡಿದರೆ ಈ ದೇಶದಲ್ಲಿ ಉಳಿದಿರ್ತಕ್ಕಂಥ ಇನ್ನೂ 50% ಜನರನ್ನು ಗ್ರಾಹಕರನ್ನು ನಾವು ಈ ಇಂಟರ್ನೆಟ್ ಜಗತ್ತಿಗೆ ಕರ್ಕೊಂಡು ಬಂದು ಅವರಿಗೆ ಬೇರೆ ಬೇರೆ ನೆಲೆಗಳಲ್ಲಿ ಅವರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೋದು ಅಂಥೇಳಿ ಲೇಖಕರು ಚರ್ಚೆ ಮಾಡ್ತಾರೆ. ಇವತ್ತು ನೀವು ಬರೀ ಬ್ಯಾಂಕ್ಗಳಲ್ಲೇ ಎಷ್ಟೊಂದು ಜನ ಹಣವನ್ನು ಕಳ್ಕೊಳ್ತಾ ಇದ್ದಾರೆ. ಮೊಬೈಲ್ಗಳಿಗೆ ಯಾವುದ್ಯಾವುದೋ ಲಿಂಕ್ಗಳನ್ನು ಕಳಿಸ್ತಾರೆ. ನಿಮಗೆ ಮೊಬೈಲಿಗೆ ಇಷ್ಟು GB ಆಫರ್ ಬರುತ್ತೆ, ಈ ಕಂಪನಿ ಈ ಆಫರ್ ಕೊಡುತ್ತೆ, ನಿಮಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಿಮಗೆ ಇದೆಲ್ಲ ಬೇರೆ ಬೇರೆ ಡಿಸ್ಕೌಂಟ್ಗಳು ಸಿಗ್ತವೆ, ಈ ಲಿಂಕನ್ನು ಒತ್ತಿ ಅಂತೇಳಿ ನೀವೇನಾದರೂ ಆ ಲಿಂಕನ್ನು ಒತ್ತಿದ ಕೂಡಲೇ ನಿಮ್ಮ ಅಕೌಂಟಲ್ಲಿರ್ತಕ್ಕಂಥ ಎಲ್ಲ ಹಣವೂ ಕೂಡ ಕಡಿತ ಆಗ್ತಕ್ಕಂಥದ್ದು. ಇವತ್ತು ಆಧಾರನ್ನು ನೀವು ಸರಿಯಾಗಿ ಬಳಸಬೇಕು.
ಮೊಬೈಲ್ಗಳನ್ನು ತೆಗೆದುಕೊಳ್ತಾ ಇರಬೇಕಾದ್ರೆ ಮೊಬೈಲನ್ನು ಅಥವಾ ನೀವು ಮೊಬೈಲ್ಗಳಿಗೆ ಬಳಸ್ತಕ್ಕಂಥ ಸಿಮ್ಗಳನ್ನು ತಗೋಬೇಕಾದ್ರೆ ನೀವು ಆಧಾರ್ ನಂಬರನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ನೀವು ಯಾರ ಹತ್ರ ಖರೀದಿ ಮಾಡ್ತಾ ಇದ್ದೀರಿ, ಎಲ್ಲಂದರಲ್ಲಿ ನೀವು ಸಿಮ್ಗಳನ್ನು ಖರೀದಿ ಮಾಡಬಾರದು. ನಿಮ್ಮ ಆಧಾರ್ ಸಂಖ್ಯೆ ಅಂತಕ್ಕಂಥದ್ದು ದುರುಪಯೋಗ ಆಗೋದಕ್ಕೆ ಸಾಧ್ಯತೆಗಳಿರ್ತಾವೆ. ಹಾಗಾಗಿ ಒಂದು ಸಾರಿ ನಿಮ್ಮ ಮಾಹಿತಿ ಅಂತಕ್ಕಂಥದ್ದು ಈ ಆನ್ಲೈನ್ ವಂಚಕರಿಗೆ ಸಿಕ್ತು ಅಂತಂದರೆ ನಿಮ್ಮನ್ನು ಬೇರೆ ಬೇರೆ ನೆಲೆಗಳಲ್ಲಿ ವಂಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ತೇಜೋವಧೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಈ ಎಲ್ಲ ಸಂಗತಿಗಳು ಕೂಡ ಜನ ಒಂದು ವರ್ಗ ಇಂಟರ್ನೆಟ್ ವ್ಯವಸ್ಥೆಗೆ ಬರೋದಕ್ಕೆ ಹಿಂದೇಟಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ನೆಲೆಗಳಲ್ಲೂ ಕೂಡ ನಾವು ಈ ವಿದ್ಯುನ್ಮಾನ ಕಂದಕವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ವಿದ್ಯುನ್ಮಾನ ಕಂದಕವನ್ನು ಕಡಿಮೆ ಮಾಡಿ ಇಂಟರ್ನೆಟ್ಟಿನ ಜಗತ್ತಿಗೆ ಈ ಉಳಿದ ಜನರನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಅದು ಸಾಧ್ಯ ಆಗಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆಯನ್ನು ಮಾಡಬೇಕು ಅಂಥೇಳಿ ಲೇಖಕರು ಒಟ್ಟಾರೆ ಈ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಇಲ್ಲಿ ಡಿಜಿಟಲ್ ಡಿವೈಡ್ ಅಥವಾ ವಿದ್ಯುನ್ಮಾನ ಕಂದಕ ಅಂದ್ರೇನು, ಎಷ್ಟು ವರ್ಷಗಳಾಗಿದೆ ಈ ಶಬ್ದ ಬಂದು, ನಾವು ಇಂಟರ್ನೆಟಿಗೆ ಬಂದು ಎಷ್ಟು ವರ್ಷ ಆಗಿದೆ, ಹಾಗಾದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಬಂತು, ಎಷ್ಟು ನಗರಗಳಿಗೆ ಇಂಟರ್ನೆಟ್ ವ್ಯವಸ್ಥೆ ಬಂತು, ಮೊಟ್ಟ ಮೊದಲ ಬಾರಿಗೆ ವಿದ್ಯುನ್ಮಾನ ಕಂದಕ ಅಥವಾ ಡಿಜಿಟಲ್ ಡಿವೈಡ್ ಅಂತಕ್ಕಂಥ ಶಬ್ದವನ್ನು ಆ ಶಬ್ದ ನಮಗೆ ಸಿಕ್ಕಿದ್ದೆಲ್ಲಿ ಹಾಗಾದರೆ ಇವತ್ತು ಒಟ್ಟಾರೆ ಜಗತ್ತಿನಲ್ಲಿ ಭಾರತ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆಯಲ್ಲಿ ಎಷ್ಟು ತಲುಪಿದೆ, ಇವತ್ತು ಎಷ್ಟನೇ ಸ್ಥಾನದಲ್ಲಿದೆ? ಆರಂಭದಲ್ಲಿ NTA ಅಂತಕ್ಕಂಥ ಸಂಸ್ಥೆ ಈ ಡಿಜಿಟಲ್ ಡಿವೈಡ್ ಅಂತಕ್ಕಂಥ ಶಬ್ದವನ್ನು ಯಾವ ರೀತಿಯಲ್ಲಿ ಸೀಮಿತವಾಗಿ ಬಳಸ್ಕೊಳ್ತು, ಆಮೇಲೆ ಯಾವ ರೀತಿಯಲ್ಲಿ ಅದನ್ನು ವಿಸ್ತರಿಸ್ಕೊಳ್ತಾ ಹೋಯಿತು. ಆನಂತರದಲ್ಲಿ OLPC ಮಗುವಿಗೊಂದು ಲ್ಯಾಪ್ಟಾಪ್ ಯೋಜನೆ ಯಾವ ರೀತಿಯಲ್ಲಿ ಅದು ಒಂದು ವೇಳೆ ಸಕ್ಸಸ್ ಆಗಿದ್ದರೆ ಅದರ ಗತಿನೇ ಬದಲಾಗ್ತಾ ಇತ್ತು. ಆದರೆ ಆ ಯೋಜನೆ ಯಾಕೆ ವಿಫಲ ಆಯಿತು? ಹೀಗೆ ಇಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ಕಂಪ್ಯೂಟರ್ನ ಬಗ್ಗೆ, ವಿದ್ಯುತ್ತಿನ ಬಗ್ಗೆ, ಹೆಣ್ಣು ಮಕ್ಕಳಿಗೆ ಇಂಟರ್ನೆಟ್ ವ್ಯವಸ್ಥೆಗೆ ಬರದ ಹಾಗೆ ಒಂದಿಷ್ಟು ವರ್ಗಗಳು ತಡಿತಾ ಇರತಕ್ಕಂಥದ್ದು, ಹಾಗೆ ಇವತ್ತು ಇಂಟರ್ನೆಟ್ ಜಗತ್ತಲ್ಲಿ ಆಗ್ತಕ್ಕಂಥ ಆನ್ಲೈನ್ ವಂಚನೆ ಪ್ರಕರಣಗಳು, ಇವೆಲ್ಲವೂ ಕೂಡ ವಿದ್ಯುನ್ಮಾನ ಕಂದಕಕ್ಕೆ ಹೇಗೆ ಕಾರಣ ಆಗ್ತಾ ಇದ್ದಾವೆ. ಅವುಗಳನ್ನೆಲ್ಲ ನಾವು ನಿವಾರಿಸ್ಕೊಂಡಾಗ ಮಾತ್ರ ನಾವು ಜನರನ್ನು ಇಂಟರ್ನೆಟ್ ವ್ಯವಸ್ಥೆಗೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಆಲೋಚನೆಯನ್ನು ಮಾಡಬೇಕು ಅಂತೇಳಿ ಇಲ್ಲಿ ಇಸ್ಮಾಯಿಲ್ ಅವರು ಈ ಅರಿವಿನ ಕಂದಕ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.